ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಪೂಜೆ ವ್ರತಗಳನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾಡಬೇಕು ಅಂತ ಏನೂ ಇಲ್ಲ. ಕೆಲವೊಂದು ದೇವಸ್ಥಾನಗಳು ನಮ್ಮ ಮನೆಯ ಹತ್ತಿರ ಇರೋದೇ ಇಲ್ಲ. ಅದಕ್ಕೆ ಮನೆಯಲ್ಲೇ ಸರಳವಾಗಿ ಪೂಜೆನ ಮಾಡ್ಕೋಬೋದು. ಆದರೆ ಅದು ಯಾವ ಥರ? ಈ ಹುಣ್ಣಿಮೆ ದಿನ ಈ ರೀತಿ ಒಂದು ದೀಪಾರಾಧನೆ ಮಾಡಿ ಯಾಕೆ ಈ ಪೂಜೆ ಮಾಡಬೇಕು ಅಂದರೆ, ಸೈಟ್ಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಭೂಮಿಗೆ ಸಂಬಂಧಪಟ್ಟಿದ್ದು ಪರಿಹಾರ ಆಗುತ್ತೆ. ಇದಕ್ಕೋಸ್ಕರ ಪ್ರತಿ ಹುಣ್ಣಿಮೆಗೂ ಈ ಥರ ಸಂಕಲ್ಪ ಮಾಡಿಕೊಂಡು 9 ವಾರ ಹುಣ್ಣಿಮೆ ದಿನ ಈ ದೀಪಾರಾಧನೆನ ಮಾಡ್ಬೋದು. ಇದನ್ನು ನೀವಿರೋ ಮನೆಯಲ್ಲಿ ವ್ರತನ ಮಾಡ್ಬೋದು. ನಿಮ್ಮ ಸೈಟ್ ಏನೋದು ಸೇಲ್ ಆಗ್ತಾಯಿಲ್ಲ ಅಂದರೆ, ಮನೆ ಕಟ್ಟಬೇಕು ಆದರೆ ಆಗ್ತಾನೇ ಇಲ್ಲ, ಮನೆ ಕಟ್ಟೋ ಕೆಲಸ ಶುರು ಆಗಿದ್ರೂ ಕೂಡ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ, ಅದು ಮುಂದಕ್ಕೆ ಕಟ್ಟೋದಕ್ಕೆ ಆಗ್ತಾಯಿಲ್ಲ, ಈ ಥರದ್ದೆಲ್ಲ ತುಂಬಾ ಸಮಸ್ಯೆಗಳಿದೆ. ಇವಾಗೆಲ್ಲ ಹಣದ ಸಮಸ್ಯೆ, ಭೂಮಿ ವಿಚಾರ, ಮದುವೆಗೆ ಸಂಬಂಧಪಟ್ಟಂತೆ, ಸಂತಾನ ಭಾಗ್ಯ, ಕೆಲಸದ ವಿಚಾರ, ಈ ಸಮಸ್ಯೆಗಳೇ ತುಂಬ ಹೆಚ್ಚಾಗಿ ಓಡಾಡ್ತಾ ಇರೋದು. ಅದಕ್ಕೆ ಈ ಭೂಮಿನಲ್ಲಿ ತೊಂದರೆ ದೋಷ ಇದ್ದೇ ಅಂದರೆ ಇದಕ್ಕೆ ಒಂದು ಕೆಟ್ಟ ದೃಷ್ಟಿನೂ ಕಾರಣ ಆಗಿರುತ್ತೆ. ಅದಕ್ಕೆ ಈ ದೃಷ್ಟಿ ದೋಷ ಪರಿಹಾರಕ್ಕೆ ಆಗಿರ್ಬೋದು, ಅಥವಾ ನಿಮ್ಮ ಭೂಮಿನಲ್ಲಿ ದೋಷ ಇದ್ದರೆ ಅದರ ನಿವಾರಣೆಗೂ ಆದರೂ ಹುಣ್ಣಿಮೆ ದಿನ ಈ ರೀತಿ ದೀಪಾರಾಧನೆ ಮಾಡೋದು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಈ ದೀಪಾರಾಧನೆ ನೀವು ಮನೆಯಲ್ಲಾದರೂ ಸರಿ, ಇಲ್ಲ ದೇವಸ್ಥಾನದಲ್ಲಾದರೂ ಸರಿ ಮಾಡ್ಬೋದು. ಈ ದೀಪಾರಾಧನೆ ಮಾಡೋದು ಯಾವ ದೇವರಿಗೆ ಅಂದರೆ ಆಂಜನೇಯ ದೇವರಿಗೆ. ಆಂಜನೇಯ ಸ್ವಾಮಿಗೆ ಶನಿವಾರ ವಿಶೇಷವಾದ ದಿನ. ಆ ದಿನ ಏನಾದರೂ ಹುಣ್ಣಿಮೆ ಬಂದಿದ್ದರೆ ಇನ್ನೂ ಒಳ್ಳೆಯದು. ಶನಿವಾರ ಹುಣ್ಣಿಮೆ ಇದ್ದು ಈ ದೀಪನ ಹಚ್ಚಿದ್ರೆ ಶನಿ ದೋಷ ಕೂಡ ನಿವಾರಣೆ ಆಗುತ್ತೆ. ಆಂಜನೇಯ ಸ್ವಾಮಿಗೆ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿರುವ ನೆಗೆಟಿವಿಟಿ, ಯಾವುದೇ ಸಮಸ್ಯೆ ಆದರೂ ಸರಿ ನಿವಾರಣೆ ಆಗುತ್ತೆ. ಬನ್ನಿ ಇವಾಗ ಈ ವ್ರತನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನೀವು ಸಂಕಲ್ಪ ಮಾಡ್ಕೊಳ್ಳಿ, ನಾನು ಇಷ್ಟು ಹುಣ್ಣಿಮೆಗೆ ಈ ದೀಪಾರಾಧನೆ ಮಾಡ್ತೀನಿ ಅಂತ. ನಾನು ಯಾವುದೇ ಒಂದು ವ್ರತ ಮಾಡಿದರೂ ಕೂಡ 9 ವಾರನೇ ಮಾಡೋದು. ಇನ್ನೂ ಹೆಚ್ಚಾಗಿ ಅಂದರೆ ಹೆಚ್ಚಿಸ್ಕೊಳ್ತಾ ಹೋಗ್ತೀನಿ ಹೊರತು ಅದಕ್ಕಿಂತ ಕಮ್ಮಿ ಅಂತೂ ನಾನು ಕೂಡ ಮಾಡೋದಿಲ್ಲ. ನೀವು ಕೂಡ ನಿಮಗೆ ಇಷ್ಟು ವಾರ ಅಂತ ಸಂಕಲ್ಪ ಮಾಡಿ ಈ ದೀಪಾರಾಧನೆನ ಮಾಡ್ಕೋಬೋದು. ನಾನು ಇಷ್ಟು ವಾರ ಈ ಹುಣ್ಣಿಮೆಗೆ ಈ ದೀಪಾರಾಧನೆನ ಮನೆಯಲ್ಲೇ ಮಾಡ್ತಿದ್ದೀನಿ ಅಂತ ಸಂಕಲ್ಪ ಮಾಡಿ. ಯಾವ ದೀಪಾರಾಧನೆ ಅಂದರೆ ಬೆಲ್ಲದ ದೀಪಾರಾಧನೆ. ಶಕ್ತಿ ದೇವತೆಯನ್ನು ಶಾಂತ ಮಾಡೋದಕ್ಕೆ ಮತ್ತು ಸದಾಕಾಲ ತಂಪಾಗಿ ಮಾಡೋದಕ್ಕೆ ಈ ಬೆಲ್ಲದ ದೀಪಾರಾಧನೆನ ಮಾಡ್ತಾರೆ. ಈ ಬೆಲ್ಲದ ದೀಪಾರಾಧನೆನ ಹೇಗೆ ಮಾಡೋದು ಅಂತ ನಾನು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಒಂದ್ಸಲಿ ಚೆಕ್ ಮಾಡಿ ನೋಡಿ. ಪ್ರತಿ ಶುಕ್ರವಾರ ದುರ್ಗಾದೇವಿಗೆ ಮನೆಯಲ್ಲೇ ಈ ಬೆಲ್ಲದ ದೀಪಾರಾಧನೆನ ಮಾಡ್ಬೋದು. ಇಲ್ಲ ಹುಣ್ಣಿಮೆ ದಿನ ಆಂಜನೇಯ ಸ್ವಾಮಿಗೆ ಬೆಲ್ಲದ ದೀಪನ ಮನೆಯಲ್ಲೇ ಮಾಡಿ. ಹಿಂದಿನ ದಿನ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ತಲೆಗೆ ಪೂಜೆಗೆ ತಯಾರಿ ಮಾಡ್ಕೋಬೇಕು. ಬೆಲ್ಲನ ತೊಗೋಬೇಕಾದ್ರೆ ತೂತಾಗಿರೋದು ಆ ಥರದ್ದೆಲ್ಲ ತೊಗೊಳಕ್ಕೆ ಹೋಗ್ಬಾರ್ದು. ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ದು ತೊಗೊಳ್ಳಿ. ಚೆನ್ನಾಗಿರೋ ಬೆಲ್ಲನೇ ಇರಬೇಕು. ಇದಕ್ಕೆ 4 ಕಡೆ ಅರಿಶಿನ, ಕುಂಕುಮ, ಗಂಧ ಹಚ್ಚಿ ತುಪ್ಪದ ಬತ್ತಿಗಳನ್ನು ಅದರಲ್ಲಿ ಇಟ್ಟು 2 ಬತ್ತಿಗಳು ಇಡಬೇಕು. ಒಂದು ತಾಮ್ರದ ತಟ್ಟೆ ಆದರೂ ಸರಿ, ಇಲ್ಲ ಹಿತ್ತಾಳೆ ತಟ್ಟೆ ಆದರೂ ಸರಿ, ಅಥವಾ ಅಡಿಕೆ ಪ್ಲೇಟ್ ಆದರೂ ಸರಿ, ಅದಕ್ಕೆ 1 ಹಿಡಿ ಅಕ್ಕಿನ ಹಾಕಬೇಕು. ಅಕ್ಕಿನ ಹಾಕಾದ್ಮೇಲೆ ಅದರಲ್ಲಿ ಶ್ರೀಮ್ ಅಂತ ಬರೀರಿ, ಇಲ್ಲಾಂದರೆ ಓಂ ಅಂತ ಆದರೂ ಬರೀರಿ. ನಿಮ್ಮ ಬಲಗೈಯಲ್ಲಿರುವ ಉಂಗುರದ ಬೆರಳಿನಿಂದ ಅದನ್ನು ಬರಿಬೇಕು ಅಕ್ಕಿನಲ್ಲಿ. ತಟ್ಟೆಗೆ ಸುತ್ತಲೂ ಕೂಡ ಅರಿಶಿನ ಕುಂಕುಮ ಇಡಿ. ಆಮೇಲೆ ನೀವು ಅಕ್ಕಿ ಹಾಕಿರಿದ್ದೀರಲ್ಲ, ಆ ಅಕ್ಕಿ ಮೇಲೆ ಈ ಬೆಲ್ಲನ ಇಡಬೇಕು. ಈ ಬೆಲ್ಲಕ್ಕೂ ಕೂಡ ಅರಿಶಿನ ಕುಂಕುಮ ಗಂಧನ ಹಚ್ಬಿಟ್ಟು ತುಪ್ಪದ ಬತ್ತಿಗಳನ್ನು ಅದರೊಳಗಡೆ ಇಟ್ಬಿಟ್ಟು ಬೆಲ್ಲದ ಸುತ್ತ ಕೂಡ ಹೂವಿನಿಂದ ಅಲಂಕಾರ ಮಾಡಿ. ಮತ್ತು ಅದೇ ತಟ್ಟೆಗೆ ಎಲೆ, ಅಡಿಕೆ, ಬಾಳೆಹಣ್ಣು ಅದೇ ತಟ್ಟೆನಲ್ಲಿ ಇಟ್ಕೋಬೇಕು. ಏಕೆಂದರೆ ಎಲ್ಲರೂ ಕೂಡ ಬರೀ ಬೆಲ್ಲದ ದೀಪನ ಹಚ್ತಾರೆ. ಆದರೆ ನಾವು ಆಂಜನೇಯನಿಗೆ ಮಾಡ್ತಾ ಇರೋದ್ರಿಂದ ಆಂಜನೇಯನಿಗೆ ಪ್ರಿಯವಾದ ಬಾಳೆಹಣ್ಣನ್ನು ಇಟ್ಟರೆ ಒಳ್ಳೆಯದು. ಎಲೆ ಲಕ್ಷ್ಮೀದೇವಿ ಸ್ವರೂಪ, ಆಂಜನೇಯನಿಗೆ ಅಚ್ಚುಮೆಚ್ಚಿನ ಮಾತೆ. ಅದಕ್ಕೆ ಈ ಒಂದು ಎಲೆ, ಅಡಿಕೆ, ಬಾಳೆಹಣ್ಣು ದಕ್ಷಿಣೆ ಇಟ್ಟು ದೀಪ ಹಚ್ಕೋಬೇಕು. ಕೈಯಲ್ಲಿ ತುಳಸಿ ಮತ್ತು ಅಕ್ಷತೆನ ಇಟ್ಕೊಂಡು ನಿಮ್ಮ ಸಮಸ್ಯೆ ಹೇಳ್ಕೊಳುತ್ತಾ, ಈ ಸಮಸ್ಯೆ ನಿವಾರಣೆ ಆದರೆ ನಾನು ಇಷ್ಟು ವಾರ ಹುಣ್ಣಿಮೆ ದಿನ ಈ ದೀಪಾರಾಧನೆ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಕೈಯಲ್ಲಿರುವ ತುಳಸಿ ಮತ್ತು ಅಕ್ಷತೆನ ನಿಮ್ಮ ಮನೆಯ ಆಂಜನೇಯ ಫೋಟೋನೋ ಅಥವಾ ವಿಗ್ರಹನೋ ಅಥವಾ ನಾರಾಯಣ ವಿಗ್ರಹನೋ ಇದ್ದರೆ ವಿಗ್ರಹದ ಮುಂದೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಬೆಂಕಿ ಪೊಟ್ಟಣದಿಂದ ದೀಪನ ಹಚ್ಕೊಳ್ಳೋಕೆ ಹೋಗ್ಬಿಡಿ. 2 ಊದ್ಗಡ್ಡಿ ತೊಗೊಳ್ಳಿ. ಆ ಊದ್ಗಡ್ಡಿಗೆ ಅರಿಶಿನ ಕುಂಕುಮ ಹೂನ ಇಟ್ಕೊಂಡ್ಬಿಟ್ಟು ಊದ್ಗಡ್ಡಿನ ಹಚ್ಕೊಳ್ಳಿ. ಹಚ್ಕೊಂಡ್ಬಿಟ್ಟು ಊದ್ಗಡ್ಡಿಯಿಂದ ಆ ಬೆಲ್ಲದ ದೀಪನ ಹಚ್ಚಬೇಕು.
ದೀಪ ಹಚ್ಚಿದ ನಂತರ ರಾಮನ ಸ್ತೋತ್ರನ ಹೇಳ್ಕೊಳ್ಳಿ. ಆಮೇಲೆ ಆಂಜನೇಯ ಅಷ್ಟೋತ್ತರ ಮತ್ತು ಹನುಮಾನ್ ಚಾಲೀಸ್ನ ಹೇಳ್ಕೊಳ್ಳಿ. ಅಕಸ್ಮಾತ್ ಯಾರಿಗಾದರೂ ಓದೋದಕ್ಕೆ ಬರಲ್ಲ ಅನ್ನೋರು ಮೊಬೈಲ್ನಲ್ಲೇ ಹಾಕ್ಕೊಂಡು ಕೇಳ್ಬೋದು. ಈ ದಿನ ಅಂತಲೇ ಅಲ್ಲ, ಪ್ರತಿದಿನವೂ ಕೂಡ ಪೂಜೆ ಮಾಡೋ ಟೈಮ್ನಲ್ಲಿ ನೀವು ಆ ದಿನದ ದೇವರುಗಳ ಹಾಡನ್ನು ಹಾಕಿಕೊಂಡು ಪ್ರತಿದಿನ ಕೇಳಿ. ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. 3ನೇ ವಾರ ಅಥವಾ 4ನೇ ವಾರ ಹುಣ್ಣಿಮೆ ಪೂಜೆನಲ್ಲೇ ನಿಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ. ನಿಮ್ಮ ಟೈಮ್ ಏನಾದರೂ ಚೆನ್ನಾಗಿದ್ದರೆ ಮೊದಲನೇ ದಿನದ ಮೊದಲನೇ ವಾರದ ದೀಪಾರಾಧನೆಯಲ್ಲೇ ರಿಸಲ್ಟ್ ಸಿಗುತ್ತೆ. ಅದಕ್ಕೆ ಶ್ರದ್ಧಾ ಭಕ್ತಿಯಿಂದ ಮಾಡಿ. ಭೂಮಿಗೆ ಸಂಬಂಧಪಟ್ಟ ತೊಂದರೆಗೋಸ್ಕರ ಅಂದರೆ ಇದೇ ಹುಣ್ಣಿಮೆಗೆ ಗಣಪತಿಗೆ ಬಿಳಿ ಎಕ್ಕದ ಹೂನ ಇಟ್ಟು ಪೂಜೆ ಮಾಡಿ. ಮತ್ತು ಆಂಜನೇಯನಿಗೆ ಬೆಲ್ಲದ ದೀಪಾರಾಧನೆ ಮನೆಯಲ್ಲಾದರೂ ಸರಿ, ದೇವಸ್ಥಾನದಲ್ಲಾದರೂ ಸರಿ ದೀಪ ಹಚ್ಚಿ. ದೇವಸ್ಥಾನದಲ್ಲಿ ಏನಾದರೂ ದೀಪನ ಹಚ್ಚಿದರೆ ಅದನ್ನು ಅಲ್ಲೇ ಬಿಟ್ಟು ಬನ್ನಿ. ಮನೆಯಲ್ಲಿ ಹಚ್ಚಿದರೆ ಅಕ್ಕಿನ ರಾತ್ರಿ ನೆನೆಸಿಟ್ಟಿಡಿ. ಬೆಳಗ್ಗೆ ಆ ನೆಂದಿರೋ ಅಕ್ಕಿಗೆ ಬೆಲ್ಲನ ಸೇರಿಸ್ಬಿಟ್ಟು ಹಸುಗೆ ತಿನ್ನಿಸ್ಬೇಕು. ಈ ಒಂದು ದೀಪಕ್ಕೆ ನಾವು ವ್ರತಕ್ಕೆ ಅಂತಲೇ ಅಡುಗೆಗೆ ಉಪಯೋಗಿಸುವ ತುಪ್ಪನ ಹಾಕಬೇಕು. ಅದನ್ನು ಸಪ್ರೇಟಾಗಿ ತುಪ್ಪ ಇಟ್ಕೊಂಡು ಈ ದೀಪಾರಾಧನೆಗೆ ಬಳಸಬೇಕು. ನಂತರ ಹಸುಗೆ ಈ ಅಕ್ಕಿ ಬೆಲ್ಲನ ತಿನ್ನಿಸ್ಬಿಟ್ಟು ಹಸು ಬಾಲಕ್ಕೆ ನಮಸ್ಕಾರ ಮಾಡಿಕೊಂಡು ಬನ್ನಿ. ಮತ್ತು ಸೈಟ್ ಹತ್ತಿರ ಇಲ್ಲ ನಿಮ್ಮ ಭೂಮಿ ಸಮಸ್ಯೆ ಏನಿರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಬಿಳಿ ಸಾಸಿವೆ ಮತ್ತು ಬಿಳಿ ಎಕ್ಕದ ಹೂನ ತೊಗೊಂಡೋಗಿ ನಿಮ್ಮ ಭೂಮಿಯಲ್ಲಿ 4 ಮೂಲೆಯಲ್ಲಿ ಹಾಕಿಬಿಟ್ಟು ಬರಬೇಕು. ಸೈಟ್ ಆದರೆ 4 ಮೂಲೆಗೂ ಹಾಕಿ, ಮನೆ ಕಟ್ತಾ ಇದ್ದರೆ ಅಂದರೆ ಮನೆಯ ಹೊರಭಾಗದಲ್ಲಿ 4 ಮೂಲೆಗೂ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಆ ಜಾಗದಲ್ಲಿರೋ ದೋಷಗಳು ನಿವಾರಣೆ ಆಗುತ್ತೆ. ಈ ದೀಪಾರಾಧನೆ ಅಂತೂ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಯಾವುದೇ ಥರ ಕಷ್ಟ ಏನೂ ಇಲ್ಲ. ಹುಣ್ಣಿಮೆ ಏನಾದರೂ ಶನಿವಾರ ಬಂದರೆ ತುಂಬಾ ಈ ದೋಷಗಳಿಗೆ ಪರಿಹಾರ ಸಿಗುತ್ತೆ. ತುಂಬ ಸರಳವಾಗಿ ಮಾಡುವಂಥ ಮನೆಯಲ್ಲೇ ಮಾಡುವ ದೀಪಾರಾಧನೆನ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲಿ ಭೂಮಿ ಸಮಸ್ಯೆ ಇದೆ ಅಲ್ಲಿ ದೀಪಾರಾಧನೆಯನ್ನು ಮಾಡಿ, ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಈ ವಿಡಿಯೋ ಡೌನ್ಲೋಡ್ ಮಾಡಿಟ್ಕೊಳ್ಳಿ, ಇಲ್ಲ ಸೇವ್ ಮಾಡಿಟ್ಕೊಳ್ಳಿ. ಇನ್ ಫ್ಯೂಚರ್ನಲ್ಲಿ ಈ ವಿಡಿಯೋ ಯೂಸ್ ಆಗ್ಬೋದು. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.